ಮಹಿಳಾ ವಿಶ್ವಕಪ್ನ ಹೈ ವೋಲ್ಟೇಜ್ ಪಂದ್ಯ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕೊಲಂಬೋದಲ್ಲಿ ನಡೀತಾ ಇದೆ. ನಿರೀಕ್ಷೆಯಂತೆಯೇ ಈ ಪಂದ್ಯದ ಟಾಸ್ ಸಮಯದಲ್ಲಿ ಉಭಯ ತಂಡಗಳ ನಾಯಕಿಯರು ಪರಸ್ಪರ ಹಸ್ತಲಾಘವ ಮಾಡದೆ ಪಂದ್ಯದ ರೋಚಕತೆಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಆದರೆ ಇದೇ ಟಾಸ್ ಸಮಯದಲ್ಲಿ ಪಾಕಿಸ್ತಾನದ ನಾಯಕಿ ಬಹಿರಂಗವಾಗಿಯೇ ಮೋಸದಾಟವನ್ನಾಡಿದ್ದಾರೆ. ಇದರಲ್ಲಿ ಮ್ಯಾಚ್ ರೆಫರಿಯ ತಪ್ಪಿದ್ದರೂ ಸಹ ತಾನು ತಪ್ಪು ಮಾಡುತ್ತಿದ್ದೇನೆ ಎಂದು ತಿಳಿದಿದ್ರೂ ಕೂಡ ಪಾಕಿಸ್ತಾನದ ನಾಯಕಿ ಫಾತಿಮಾ ಸನಾ ತಮ್ಮ ತಪ್ಪನ್ನ ತಿದ್ದಿಕೊಳ್ಳುವ ಕೆಲಸ ಮಾಡಲಿಲ್ಲ. ಅಕ್ಟೋಬರ್ 5ರ ಭಾನುವಾರ ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವಕಪ್ನ 6ನೇ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾದವು. ಟಾಸ್ ಸಮಯದಲ್ಲಿ ಭಾರತದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮತ್ತು ಪಾಕಿಸ್ತಾನಿ ನಾಯಕಿ ಫಾತಿಮಾ ಸನಾ ಕೈಕುಲುಕುತ್ತಾರೆಯೇ ಎಂಬುದರ ಮೇಲೆ ಎಲ್ಲರ ಕಣ್ಣುಗಳಿದ್ವು. ಪುರುಷರ ಏಷ್ಯಾ ಕಪ್ನಲ್ಲಿ ಕಂಡುಬಂದಂತೆ ಇಲ್ಲಿಯೂ ಅದೇ ಸಂಭವಿಸಿತು. ಟಾಸ್ ಸಮಯದಲ್ಲಿ ಉಭಯ ತಂಡಗಳ ನಾಯಕಿಯರು ಕೈ ಕುಲುಕಿಸಲಿಲ್ಲ. ಆದರೆ ಇದೆಲ್ಲದರ ನಡುವೆ ಭಾರತ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ಗೆ ಮಹಾ ಮೋಸ ಆಯಿತು. ಭಾರತದ ನಾಯಕಿ ಹರ್ಮನ್ ಪ್ರೀತ್ ಸಿಂಗ್ ನಾಣ್ಯವನ್ನ ಚಿಮ್ಮಿಸಿದ ತಕ್ಷಣ ಪಾಕಿಸ್ತಾನದ ನಾಯಕಿ ಫಾತಿಮಾ ಸನಾ ಟೈಲ್ಸ್ ಎಂದ್ರು. ಇದು ಟಾಸ್ ಕ್ಯಾಮೆರಾದಲ್ಲೂ ಸ್ಪಷ್ಟವಾಗಿ ರೆಕಾರ್ಡ್ ಕೂಡ ಆಗಿದೆ. ಆದರೆ ಅಲ್ಲಿ ಹಾಜರಿದ್ದ ಮ್ಯಾಚ್ ರೆಫ್ರಿ ಶಾಂಡ್ರೆ ಫ್ರಿಡ್ಜ್ ಸನಾ ಹೆಡ್ಸ್ ಆಯ್ಕೆ ಮಾಡಿದ್ದಾರೆ ಎಂದು ಹೇಳಿದ್ರು. ನಾಣ್ಯ ಬಿದ್ದ ತಕ್ಷಣ ಫಲಿತಾಂಶ ಹೆಡ್ಸ್ ಎಂದು ಬಂದಿತ್ತು. ರೆಫ್ರಿ ಪಾಕಿಸ್ತಾನವನ್ನ ಟಾಸ್ ವಿಜೇತ ಎಂದು ಘೋಷಿಸಿದ್ರು. ಅತ್ಯಂತ ಆಘಾತಕಾರಿ ಸಂಗತಿಯೆಂದರೆ ಪಾಕಿಸ್ತಾನಿ ನಾಯಕಿ ತಾನು ಟೈಲ್ಸ್ ಎಂದು ಖರೀದಿಸಿದ್ದೇನೆಂದು ನಾನು ಟೈಲ್ಸ್ ಎಂದು ಕರೆದಿದ್ದೇನೆಂದು ತಿಳಿದಿದ್ರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವರು ಪ್ರಾಮಾಣಿಕರಾಗಿದ್ದರೆ ಅವರು ಟೈಲ್ಸ್ ಎಂದು ಕರೆದಿದ್ದೇನೆ ಅಂತ ರೆಫ್ರಿಗೆ ಹೇಳಬಹುದಿತ್ತು. ಆದರೆ ಅವರು ಯಾವುದನ್ನೂ ಮಾಡದೆ ನೇರವಾಗಿ ಟಾಸ್ ನಿರೂಪಕಿಯ ಬಳಿಗೆ ಹೋಗಿ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿರುವುದಾಗಿ ಹೇಳಿದ್ರು. ಇದೀಗ ಪಾಕ್ ನಾಯಕಿಯ ಮೋಸದಾಟದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.